ನಮಸ್ಕಾರ. ಮದುವೆ ಆದ್ಮೇಲೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಆಧಾರ್ ಅಡ್ರೆಸ್ನ ಈಸಿಯಾಗಿ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ ಬನ್ನಿ. ಹೊಸದಾಗಿ ಮದ್ವೆ ಆದಾಗ ವ್ಯಾಲಿಡ್ ಅಡ್ರೆಸ್ ಪ್ರೂಫ್ ಇರಲ್ಲ ಅನ್ನೋ ಟೆನ್ಷನ್ ಕಾಮನ್ ಅಲ್ವಾ? ಬಟ್ ಈಗ ಆ ತಲೆನೋವೇ ಬೇಡ. ಇದಕ್ಕೆ ಪರ್ಫೆಕ್ಟ್ ಸೊಲ್ಯೂಷನ್ ಅಂದ್ರೆ ಹೆಡ್ ಆಫ್ ಫ್ಯಾಮಿಲಿ ಅಥವಾ ಹಾಫ್ ಮೆಥಡ್. ಇದು 100% ಡಾಕ್ಯುಮೆಂಟ್ ಫ್ರೀ ಡಿಜಿಟಲ್ ಪ್ರಾಸೆಸ್. ಮೊದಲೆಲ್ಲ ಫಿಸಿಕಲ್ ಫಾರ್ಮ್ಸು ತುಂಬಬೇಕಿತ್ತು, ಆದ್ರೆ ಈಗ ಹಾಗಿಲ್ಲ. ಎವ್ರಿಥಿಂಗ್ ಇಸ್ ಆನ್ಲೈನ್, 100ಕ್ಕೆ 100 ಡಿಜಿಟಲ್. ಫಸ್ಟ್, ಪತ್ನಿ ತಮ್ಮ ಫೋನ್ನಲ್ಲಿ ಮಾಡಬೇಕಾದ 4 ಸಿಂಪಲ್ ಸ್ಟೆಪ್ಸ್ನ ಒಂದೊಂದಾಗಿ ನೋಡೋಣ ಬನ್ನಿ. ಸ್ಟೆಪ್ 1, SSUP ಪೋರ್ಟಲ್ ಓಪನ್ ಮಾಡಿ, ಆಧಾರ್ ನಂಬರ್ ಮತ್ತೆ OTP ಹಾಕಿ ಲಾಗಿನ್ ಆಗಬೇಕು. ನೆಕ್ಸ್ಟ್, ಅಲ್ಲಿ ಕಾಣೋ ಫ್ಯಾಮಿಲಿ ಮೆಂಬರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪತಿಯ ಆಧಾರ್ ನಂಬರ್ ಎಂಟರ್ ಮಾಡಿ, ರಿಲೇಷನ್ ಆಪ್ಷನ್ನಲ್ಲಿ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಅಲ್ಲೇ ಸ್ಕ್ರೀನ್ ಮೇಲೆ ಬರೋ ಡಿಜಿಟಲ್ ಲೀಗಲ್ ಸ್ಟೇಟ್ಮೆಂಟ್ನ ಎಕ್ಸೆಪ್ಟ್ ಮಾಡಬೇಕು. ನೋ ಪೇಪರ್ ವರ್ಕ್. ಫೈನಲ್ ಆಗಿ ಆನ್ಲೈನ್ ಮೂಲಕ ಕೇವಲ ₹75 ಪ್ರೊಸೆಸಿಂಗ್ ಫೀ ಪೇ ಮಾಡಬೇಕು ಅಷ್ಟೇ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಆ ರಸೀದ್ನ ಸೇವ್ ಮಾಡಿಕೊಂಡು ಅದರಲ್ಲಿರೋ SRN ನಂಬರ್ನ ಕಾಪಿ ಮಾಡ್ಕೋಬೇಕು. ಇಲ್ಲಿಗೆ ಪತ್ನಿಯ ಕೆಲಸ ಮುಗಿತು, ಲಾಗ್ಔಟ್ ಮಾಡ್ಬೋದು. ಈಗ ಪತಿಯ ಸರದಿ ಶುರುವಾಗತ್ತೆ. ಪತಿ ತಮ್ಮ ಅಪ್ರೂವಲ್ ಕೊಡೋಕೆ ಮಾಡಬೇಕಾದ ಕ್ವಿಕ್ ಸ್ಟೆಪ್ಸ್ ಏನೇನು ಅಂತ ಈಗ ನೋಡೋಣ. ಫಸ್ಟ್, ಪತಿ ತಮ್ಮ ಸ್ವಂತ ಆಧಾರ್ ನಂಬರ್ ಮತ್ತೆ OTP ಯೂಸ್ ಮಾಡಿ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಸೆಕ್ಷನ್ನಲ್ಲಿ ಕಾಪಿ ಮಾಡಿರೋ SRN ನಂಬರ್ನ ಪೇಸ್ಟ್ ಮಾಡಬೇಕು. ಪತ್ನಿಯ ಹೆಸರು, ವಿಳಾಸ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಲಾಸ್ಟ್ ಸ್ಟೆಪ್ ಅಂದ್ರೆ ಆ ಲೀಗಲ್ ಸ್ಟೇಟ್ಮೆಂಟ್ನ ಆಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ರೂವಲ್ ಡನ್. ಪತ್ನಿ ಮತ್ತೆ ಲಾಗಿನ್ ಆದ್ರೆ ಸ್ಟೇಟಸ್ ಪ್ರಾಸೆಸಿಂಗ್ ಅಂತ ತೋರಿಸುತ್ತೆ. ರಿಜೆಕ್ಟ್ ಆದ್ರೆ ತಪ್ಪುಗಳನ್ನ ಸರಿಪಡಿಸಿ ಮತ್ತೆ ಟ್ರೈ ಮಾಡ್ಬೋದು. ಮೇನ್ ರೂಲ್ಸ್ ಮರಿಬೇಡಿ. ಪತಿಯ ಆಧಾರ್ನಲ್ಲಿ ಕರೆಕ್ಟ್ ಅಡ್ರೆಸ್ ಇರಬೇಕು ಮತ್ತೆ ಇಬ್ರು ಆಧಾರ್ಗೂ ಆಕ್ಟಿವ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಇದೆಲ್ಲ ಅಪ್ಡೇಟ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಯೂಶಲಿ ಒಂದೇ ವಾರ, ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು ಹಿಡಿಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಆಧಾರ್ 10 ವರ್ಷ ಹಳೆದಾಗಿದ್ರೆ ಜೂನ್ 2026 ಒಳಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದು ಕಡ್ಡಾಯ. ನೋಡಿ ಎಷ್ಟು ಸಿಂಪಲ್ ಅಲ್ವಾ? ಒಂದೇ ಒಂದು ಫಿಸಿಕಲ್ ಡಾಕ್ಯುಮೆಂಟ್ ಇಲ್ಲದೆ ಅಡ್ರೆಸ್ ಚೇಂಜ್ ಆಯ್ತು. ಇನ್ಮೇಲೆ ಟೆನ್ಷನ್ ಫ್ರೀ. ಈ ಹಾಫ್ ಮೆಥಡ್ ಲೈಫ್ನ ಎಷ್ಟು ಈಸಿ ಮಾಡ್ತು ಅಲ್ವಾ? ನಮ್ಮ ಬೇರೆ ಯಾವೆಲ್ಲ ಕೆಲಸಗಳನ್ನ ಹೀಗೆ ಡಿಜಿಟಲ್ ಆಗಿ ಸಿಂಪಲ್ ಮಾಡ್ಕೋಬೋದು.